गुलबर्गा सिटी के स्टेशन बाजार पुलिस लिमिट्स में मोहन लॉज के पीछे के गार्डन में एक नौजवान शख्स को बड़ी ही बेरहमी से कत्ल करके फरार होने का इंसिडेंट सामने आया है। बताया जा रहा है कि सिटी के मोहन लॉज के पीछे के गार्डन में कल देर रात एक नौजवान लड़के को तेजधार हथियार से वार करके कत्ल की वारदात को अंजाम देकर फरार हो चुके हैं। स्टेशन बाजार पुलिस की टीम ने स्पॉट पर पहुंचकर मुआयना किया है और मरने वाले शख्स की पहचान हो चुकी है, जिसका नाम सैयद महबूब इस्माइल बताया जा रहा है। उसकी उम्र 22 साल की थी और ये अपर लाइन स्टेशन बाजार का रहने वाला था। इतला मिलते ही गुलबर्गा सिटी के पुलिस कमिश्नर डॉक्टर सोनापा एसडी भी स्पॉट पर पहुंचकर इंस्पेक्शन करके जायजा लिया और स्टेशन बाजार पुलिस स्टेशन में केस को दर्ज कर दिया गया इन्वेस्टिगेशन के लिए। आइए देखते हैं गुलबर्गा न्यूज़ की रिपोर्ट। ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಇದರಲ್ಲಿ ಮೃತನಾದನ ಹೆಸರು ಸೈಯದ್ ಮೆಹಬೂಬ್ ಸನ್ ಆಫ್ ಇಸ್ಮಾಯಿಲ್ ಅಂತ. ಸುಮಾರು 21ರಿಂದ 22 ವಯಸ್ಸಿನ ಯುವಕ ಇದ್ದಾನೆ. ಬೇಸಿಕಲಿ ಇವನ ಮೇಲೆ ಬೈಕ್ ಕಳ್ಳತನ ಆಗಿರೋ ಅಪರಾಧಗಳಿದ್ದಾವೆ. ಒಂದು MOB ಕೂಡ ಇವನ ಮೇಲೆ ಇದೆ. ಅದು ಆಗಿದ್ದು 2021ರಲ್ಲಿ. 4 ವರ್ಷಗಳಿಂದ ಯಾವುದೋ ಅಪರಾಧ ಇವನ ಮೇಲೆ ವರದಿಯಾಗಿರಲಿಲ್ಲ. ಮತ್ತು ಈಗ ನಮಗೆ ಕಲೆ ಹಾಕಿದ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನು ಇವನಿಗೆ ಪರಿಚಯ ಇರುವಂಥ ಕೆಲವು ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಕೆಲವು ತಿಂಗಳ ಹಿಂದೆ ಗಲಾಟೆ ಮಾಡ್ಕೊಂಡಿದ್ದೆ. ಅದೇ ಹಿನ್ನೆಲೆ ಇಲ್ಲಿ ಬಂದು ನಿನ್ನೆ ರಾತ್ರಿ ಜೊತೆಗಿರಬೇಕಾದ್ರೆ ಸಡನ್ನಾಗಿ ಪ್ರವೋಕ್ ಆಗಿ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಕೆಲವು ಆರೋಪಿಗಳ ಬಗ್ಗೆ ಸುಳಿವಿದೆ. ಸ್ಥಳೀಯ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸನ್ನು ನೀಡಿದ್ದೀನಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಗೆ ಒಳಪಡಿಸಲಿಕ್ಕೆ ಹೇಳಿದ್ದೀನಿ. ಮತ್ತು ಬೇರೆ ಅವ್ರದ್ದು ಯಾವುದಾದ್ರು ಅಪರಾಧ ಹಿನ್ನೆಲೆ ಇದೆಯಾ ಮತ್ತು ಬೇರೆ ಏನಾದರೂ ರೀಸನ್ ಇದೆಯಾ ಇವರಿಗೆ ಹಲ್ಲೆ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದ್ದೀವಿ. ಕೊಲೆ ಯಾವ ರೀತಿ ನಡೆದಿದೆ ಸರ್? ಪ್ರಾಥಮಿಕವಾಗಿ ನೋಡಿದಾಗ ಏನು ಹಲ್ಲೆ ಮಾಡಿದ್ದಾರೆ. ಈ ಏನು ಹರಿತವಾದ ಆಯುಧ ಇದೆ, ಚಾಕು ಇರುವಂಥದ್ದು, ಅದರಿಂದ ಹಲ್ಲೆ ಮಾಡಿದ್ದಾರೆ. ಅದರಿಂದ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮತ್ತು ಬೆಳಗಿನ ಜಾವ ನಮಗೆ ಮಾಹಿತಿ ಬರುತ್ತೆ, ಅರೌಂಡ್ 8:30 to 9 AM ನಡುವೆ ನಮ್ಮವರಿಗೆ ತಿಳಿಸ್ತಾರೆ. ಈಗ ಏನಿದೆ ನೋಡಿದ್ರೆ ತಾವೆಲ್ಲ, ಇದೊಂಥರ ಅನ್ಯೂಸ್ಡ್ ಪಾರ್ಕ್ ಟೈಪ್ ಇದೆ ಇದು. ಸೊ ಇಲ್ಲಿ ಯಾರೂ ಜಾಸ್ತಿ ಸಂಚಾರನೂ ಮಾಡಲ್ಲ. ಇಲ್ಲಿ ಯಾರು ನೋಡಿದವರು ಸ್ಥಳೀಯ ಪೊಲೀಸ್ ತಿಳಿಸಿದ್ದಾರೆ. ಇಮಿಡಿಯೇಟ್ ಪೊಲೀಸ್ ಬಂದು ಯಾರು ವಿಕ್ಟಿಮ್ ಇದ್ದ ಅವನನ್ನು ಐಡೆಂಟಿಟಿ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿ ಅವನನ್ನು ಗುರುತನ್ನು ಪತ್ತೆ ಹಚ್ಚಿದ್ದಾರೆ. ಮತ್ತು ಈಗಾಗಲೇ ಅದರ ನಂತರ ಕೆಲವು ಮಾಹಿತಿಯನ್ನು ಪಡೆದುಕೊಂಡು ಆರೋಪಿಗಳ ಬಗ್ಗೆಯೂ ಕೆಲವು ಸುಳಿವಿದೆ. ಆದಷ್ಟು ಬೇಗ ಅವರನ್ನು ಕೂಡ ಬಂಧಿಸ್ತೀವಿ. ಕರ್ಕೊಂಡು ಬಂದಿದ್ರಾ ಅಥವಾ ಅದನ್ನು ನಾವು ಇಷ್ಟು ಬೇಗ ಹೇಳಲಿಕ್ಕಾಗಲ್ಲ. ಒಂದು ವೇಳೆ ತನಿಖೆ ಎಲ್ಲ ಮುಗಿದ ನಂತರ ಡಿಟೇಲ್ ಆಗಿ ಹೇಳಲಿಕ್ಕೆ ಸಾಧ್ಯ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮಕ್ಕಳು ಇಲ್ಲೇ ಸ್ಥಳೀಯದವರು ಇದ್ದಾರೆ. ಏನು ಪಾರ್ಕ್ ಇದ್ದಾರೆ, ಪಾರ್ಕ್ಲಿಂದ ವಿತಿನ್ 50 to 100 ಮೀಟರ್ ಒಳಗಡೆ ಅವರು ವಾಸ ಮಾಡ್ತಾರೆ. ಮತ್ತು ಇಲ್ಲಿ ಜಾಸ್ತಿ ಹೊತ್ತು ಅವರು ಮತ್ತು ಅವ್ರ ಸ್ನೇಹಿತರೆಲ್ಲ ಇಲ್ಲಿ ಕೂಡುವಂಥದ್ದಿದೆ. ಮತ್ತು ಅದೇ ಒಂದು ದಿನಚರಿಯಲ್ಲಿ ರಾತ್ರಿ ಇವರು ಇಲ್ಲಿ ಬಂದಾಗ ಹಲ್ಲೆ ಆಗಿರೋದು ತಿಳಿದು ಬಂದಿದೆ. ಅಕ್ಕಪಕ್ಕದ ಮನೆಯವರು ಏನಾದರೂ ಸೌಂಡ್ ಚೀರಾಡೋದು, ಕೂಗಾಡೋದು, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕಲೆ ಹಾಕಬೇಕಾಗುತ್ತೆ. ಪಾರ್ಟಿ ಆ ರೀತಿ ಸ್ಥಳದಲ್ಲಿ ಏನೂ ಕಂಡು ಬಂದಿಲ್ಲ. ಬಟ್ ಬೇರೆ ಎಲ್ಲಾದರೂ ಮಾಡಿ ಬಂದಿದ್ದಾರೆ, ಅದ್ರ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಾಗಿದೆ. ಎಸ್ ಸರ್.